ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಸಮರ್ ಶುರುವಾಗಿದೆ, ಅದ್ರ ಹಿಂದೆನೆ ಬರಗಾಲನೂ ಶುರುವಾಗಿದೆ. ಎಲ್ಲಾ ಕಡೆಯಲ್ಲೂ ನೀರಿಗಾಗಿ ಹಾಹಾಕಾರ ಪಡೋ ಪರಿಸ್ಥಿತಿ ನಮಗ್ ಬಂದಿದೆ. ಎಲ್ಲಾ ಕಡೆಯಲ್ಲೂ ಈಗ ಜಲಕ್ಷಾಮ. ಇನ್ನು ಮಂಗಳೂರಿನಲ್ಲೂ ಜಲಕ್ಷಾಮ. ಕುಡಿಯುವ ನೀರು ಪೂರೈಕೆಗೆ ವೇಳಾಪಟ್ಟಿ. ಏಪ್ರಿಲ್ಗೂ ಮೊದಲೇ ಮಂಗಳೂರಲ್ಲಿ ಜಲಕ್ಷಾಮ ಕಾಣಿಸ್ಕೊಂಡಿದೆ. ಬಿಸಿಲಿನ ಬೇಗೆಗೆ ತುಂಬೆ ಅಣೆಕಟ್ಟಿನಲ್ಲಿ ನೇತ್ರಾವತಿ ನದಿ ನೀರು ಒಳಹರಿವು ಸ್ಥಗಿತಗೊಂಡಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ನೀರಿನ ಪೂರೈಕೆಯಲ್ಲಿ ಕಡಿತ ಮಾಡಲು ಮುಂದಾಗಿದೆ. ಮಾರ್ಚ್ 20ರಿಂದ ಪ್ರತಿ 1.5 ದಿನಕ್ಕೊಮ್ಮೆ ನೀರು ಪೂರೈಕೆ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ. ಇದನ್ನ ಮೇಯರ್ ಕವಿತಾ ಸನಿಲ್ ತಿಳಿಸಿದ್ದಾರೆ. ಸದ್ಯ ತುಂಬೆ ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರನ್ನ ಮೇ ಅಂತ್ಯದವರೆಗೆ ನಗರದ ಜನರಿಗೆ ಪೂರೈಕೆ ಮಾಡಬೇಕಾಗಿದೆ. ಇದರ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ತುಂಬೆಯ ಎಎಂಆರ್ ಡ್ಯಾಂನಲ್ಲಿ 6.25 ಮೀಟರ್ ನೀರಿದೆ. ಇದು 40 ದಿನಗಳಿಗೆ ಸಾಕಾಗಬಹುದು. ಅಲ್ಲದೆ ತುಂಬೆಯಲ್ಲಿ 4.15 ಮೀಟರ್ ನಷ್ಟು ನೀರು ಸಂಗ್ರಹವಿದ್ದು 20 ದಿನಕ್ಕೆ ಸಾಕು. ಈಗಾಗಲೇ ಸುಬ್ರಹ್ಮಣ್ಯ, ಸುಳ್ಯ ಭಾಗದಲ್ಲಿ ಮಳೆ ಬಿದ್ದಿದೆ. ಮಳೆ ಇನ್ನಷ್ಟು ಬಿದ್ದು ಮಾರ್ಚ್ 20ರ ಮೊದಲು ಹರಿವು ಹೆಚ್ಚಿದ್ರೆ ಈ ಆದೇಶ ಹಿಂಪಡೆಯುವ ಸಾಧ್ಯತೆ ಇದೆಯಂತೆ. ಇನ್ನು ಕಳೆದ ವರ್ಷ ನೀರು ಸ್ಥಗಿತ ಮಾಡುವಾಗ ತುಂಬಾನೇ ತಡವಾಗಿತ್ತು. ಹೀಗಾಗಿ ಕೊನೆ ಕೆಲವು ದಿನಗಳು ನಗರಕ್ಕೆ ನೀರು ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಎದುರಾಗಿತ್ತು. ಹಾಗಾಗಿ ಈ ಬಾರಿ ಸಾಕಷ್ಟು ಮುಂಚಿತವಾಗಿ ನೀರು ನಿಯಂತ್ರಣ ಮಾಡಲಾಗ್ತದೆ. ಇದಲ್ಲದೆ ಮುಂದಿನ ನೀರು ಪೂರೈಕೆ ವೇಳಾಪಟ್ಟಿ ಈ ಪ್ರಕಾರ ಇದೆ. ಮಾರ್ಚ್ 20ರ ಸೋಮವಾರದಿಂದ ಬೆಳಗ್ಗೆ 6ರಿಂದ ಮಂಗಳವಾರ ಸಂಜೆ 6ರವರೆಗೆ ನೀರು ಪೂರೈಕೆ ಸ್ಥಗಿತಗೊಳಿಸಲಿದೆ. ಮಂಗಳವಾರ ಸಂಜೆ 6ರಿಂದ ಗುರುವಾರ ಸಂಜೆ 6ರವರೆಗೆ ಎಲ್ಲಾ ಬಳಕೆದಾರರಿಗೆ ನೀರು ಪೂರೈಕೆಯಾಗಲಿದೆ. ಮತ್ತೆ ಗುರುವಾರ ಸಂಜೆ 6ರಿಂದ ಶನಿವಾರ ಬೆಳಗ್ಗೆ 6ರವರೆಗೆ ನೀರು ಪೂರೈಕೆ ಸ್ಥಗಿತಗೊಳಿಸಲಾಗಿದೆ. ಮತ್ತೆ ಶನಿವಾರ ಬೆಳಗ್ಗೆ 6ರಿಂದ ಸೋಮವಾರ ಬೆಳಗ್ಗೆ 6ರವರೆಗೆ ನೀರು ಪೂರೈಕೆಯಾಗತ್ತೆ. ವಾಟರ್ ಸಪ್ಲೈ ಮಾಡಕ್ಕೂ ಟೈಮ್ ಟೇಬಲ್ ಹಾಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವ್ರು ತಗೋತಾ ಇರೋ ಈ ಮುಂಜಾಗ್ರತಾ ಕ್ರಮದಿಂದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದೆ ನೀರು ಪೂರೈಕೆ ಆದ್ರೆ ಅಷ್ಟೇ ಸಾಕು. ನೀರಿಲ್ದೆ ಯಾರು ಬದುಕಕ್ಕಾಗಲ್ಲ. ಹಾಗಾಗಿ ಎಲ್ರಿಗೂ ನೀರು ಜೀವನಾಂಶ. ಸೊ ಮಂಗಳೂರಿನಲ್ಲಿ ಈಗ ನೀರಿಗಾಗಿ ಪರದಾಡ್ತಾ ಇರೋ ಪರಿಸ್ಥಿತಿ ಬಂದಿದೆ. ಇನ್ನು ನಮ್ ಬೆಂಗಳೂರಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಈಗಾಗ್ಲೇ ಶುರುವಾಗಿರ್ಬೇಕು, ಹಾಗೆ ಶುರುವಾಗತ್ತೆ ಕೂಡ. ಸೊ ಆದಷ್ಟು ನಮ್ ಬೆಂಗಳೂರಲ್ಲೂ ಕೂಡ ಸರ್ಕಾರ ಏನೋ ಒಂದು ಕ್ರಮ ತೆಗೆದುಕೊಂಡು ಬರಗಾಲ ಬರ್ದೇ ಇರೋ ತರ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.